ದೀಪೋತ್ಸವ, ರಥೋತ್ಸವ, ಜಾತ್ರೆ, ತೇರು ಅಂತೇಳಿ ಹೇಳಿ ಎಲ್ಲ ಬಂದಾಗ ಕೇವಲ ಮಕ್ಕಳು ಮಾತ್ರ ಅಲ್ಲ, ನಮ್ಮಂತಹ ಸಮಾನ ಮನಸ್ಕರು, ಸಮಾನ ವಯಸ್ಕರು ನಾವು ಕೂಡ ಅಷ್ಟೇ ಖುಷಿಯನ್ನು ಪಟ್ಟಿದ್ವಿ. ಅದನ್ನು ನಿಮಗೆ ತೋರಿಸ್ಲಿಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಫಸ್ಟ್ ಆಫ್ ಆಲ್ ಇವತ್ತೊಂದು ತಿಂದದಕ್ಕೆ ಯಾವುದೇ ಲೆಕ್ಕ ಮಿತಿ ಇಲ್ಲ. ಬಜ್ಜಿ, ಬೋಂಡ, ಐಸ್ ಕ್ರೀಮ್, ಸೋಡಾ ಶರ್ಬತ್, ಚರ್ಮುರಿ ಏನೇನೆಲ್ಲ ಮಾರ್ತಾಯಿದ್ರ. ಸೊ ಎಲ್ಲವನ್ನು ನಾವು ಹೆಚ್ಚಾಗಿ ತಗೊಂಡಿದ್ವಿ ಇವತ್ತು. ಸೊ ಇವತ್ತು ಮೇಯ್ನ್ ಅಂತೇಳಿ ಹೇಳಿದರೆ ಕಿವಿಯೋಲೆಗಳನ್ನು, ಸರಗಳನ್ನು, ಬ್ಯಾಂಗಲ್ಸ್ ಇದನ್ನೆಲ್ಲ ತೊಗೊಂಡ್ವಿ. ನನಗಂತೂ ಸ್ವಲ್ಪ ಈ ಇಯರ್ ರಿಂಗ್ಸ್ ಇದು ಸ್ವಲ್ಪ ಜಾಸ್ತಿ ಕ್ರೇಜ್ ಇತ್ತು. ಸೊ ಬಹಳಷ್ಟು ನಾನೊಂದು 7ರಿಂದ 8 ಸೆಟ್ ಇದನ್ನು ತೊಗೊಂಡಿದ್ದೆ. ಫಸ್ಟಿಗೆ ಚರ್ಮುರಿಯನ್ನು ತಿಂದ್ವಿ. ಚರ್ಮುರಿ ಒಂದು ತಿನ್ನದೆ ಜಾತ್ರೆ ಏನೋ ಒಂದು ಪೂರ್ಣ ಆಗದ ಹಾಗೆ. ಸೊ ಚರ್ಮುರಿ ತಿಂದು ಮತ್ತು ಪುನಃ ಬೇರೆ ಬೇರೆ ಕಿವಿಯೋಲೆಗಳನ್ನು, ಯಾಕಂತೇಳಿ ಹೇಳಿದರೆ ಎಲ್ಲ ಮಾರುವವರಿಗೆ ಗೊತ್ತಿತ್ತು ಕಿವಿಯೋಲೆಗಳು ತುಂಬ ಡಿಮ್ಯಾಂಡ್ ಇದ್ದೇ ಇರ್ತದೆ ಅಂಥೇಳಿ. ಸೊ ಅದನ್ನು ಮತ್ತೆ ಮತ್ತೆ ನೋಡ್ತಾ ತಗೊಂಡು ಐಸ್ ಕ್ರೀಮನ್ನು ತಿಂತಾ ಮಧ್ಯೆ ಮಧ್ಯದಲ್ಲಿ ಪೋಸನ್ನು ಕೊಡ್ತಾ, ಯಾಕಂತೇಳಿ ಹೇಳಿದರೆ ವಾಟ್ಸಪ್ ಸ್ಟೇಟಸ್ ಕೂಡ ಹಾಕಬೇಕಲ್ವಾ. ಸೊ ಅದನ್ನು ಮಾಡ್ತಾ, ಇದೊಂದು ಮಟ್ಕಾ ಸೋಡಾ ಅಂತ ತುಂಬ ಒಳ್ಳೆಯದಿತ್ತು ಮಾತ್ರ. ನೆಕ್ಸ್ಟ್ ಟೈಮ್ ನೀವು ಎಲ್ಲಿಯಾದರೂ ಬಂದಾಗ ಖಂಡಿತ ಟ್ರೈ ಮಾಡಿ. ಸೊ ಇದೆಲ್ಲ ನಾವೊಂದು ಖುಷಿಪಟ್ಟದ್ದು ನಮ್ಮ ಶ್ರೀದೇವರ ಅವಭೃತದ ದಿನ. ಅವಭೃತ ಅಂತೇಳಿ ಹೇಳಿದರೆ ಓಕುಳಿಯ ದಿನ. ಸೊ ಓಕುಳಿಯ ದಿನ ದೇವರು ರಾಮಸಮುದ್ರಕ್ಕೆ ಹೋಗ್ತಾರೆ. ನಮ್ಮ ದೇವಸ್ಥಾನದಿಂದ, ವೆಂಕಟರಮಣ ದೇವಸ್ಥಾನದ ಹೊರಟು ಅಲ್ಲಿ ಸ್ನಾನವನ್ನೆಲ್ಲ ಮುಗಿಸ್ಕೊಂಡು ತದನಂತರ ತನ್ನ ಪತ್ನಿಯನ್ನು ಕಾಣಲಿಕ್ಕೆ, ಪದ್ಮಾವತಿಯನ್ನು ಕಾಣಲಿಕ್ಕೆ ಪದ್ಮಾವತಿ ದೇವಸ್ಥಾನಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ನಾನು ಕೂಡ ನಮ್ಮ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿ ಕಾರ್ಕಳ, ಇದು ನಮ್ಮ ಭಜನಾ ಮಂಡಳಿಯ ಟೀಮ್ನ ಹೆಸರು, ಇವರ ಜೊತೆ ಸೇರಿ ಇಲ್ಲಿ ಒಂದು ಭಜನೆಯ ಸೇವೆಯನ್ನು ಮಾಡಲಿಕ್ಕೆ ನಾನು ಬಂದಿದ್ದೆ. ಸೊ ಇಲ್ಲಿ ಭಜನೆಯನ್ನು ಮಾಡಿ ಆದಮೇಲೆ ಪೂಜೆ ನಡೀತದೆ, ಪ್ರಸಾದವನ್ನು ಹಂಚ್ತಾರೆ, ತದನಂತರ ದೇವರು ಮುಂದುವರಿತಾರೆ. ಈ ಸಂದರ್ಭದಲ್ಲಿ ನನಗೆ ನನ್ನ ಫ್ರೆಂಡ್ ಶ್ವೇತಾ ಸಿಕ್ಕಿದ್ಲು. ಸೊ ಶ್ವೇತನ ಹತ್ರ ಹೇಳಿದೆ ಸ್ವಲ್ಪ ಜಾತ್ರೆಯನ್ನು ಸುತ್ತಾಡುವ ಅಂತೇಳಿ ಹೇಳಿ. ಅವಳು ಕೂಡ ಅದಕ್ಕಾಗಿ ಬಂದಿದ್ಲು. ಸೊ ಒಬ್ಬಳೇ ಇದ್ದೆ, ಇಬ್ಬರಾದೆವು, ಮತ್ತೆ ನನ್ನ 3 ಫ್ರೆಂಡ್ಸ್ ಸಿಕ್ಕಿದ್ರು. ಸೊ 1ರಿಂದ 2 5 ಆಗಿ ಪಂಚಮಂ ಕಾರ್ಯಸಿದ್ಧಿ ಅಂತೇಳಿ ಹೇಳ್ತೇವಲ್ಲ, ಏನೇನೆಲ್ಲ ಮನಸ್ಸಿನಲ್ಲಿ ಆಸೆ ಇತ್ತ ಅದನ್ನು ಮಾಡ್ತಾ ಹೋದೆವು, ತಿಂತಾ ಹೋದೆವು, ಸುತ್ತಾಡ್ತಾ ಹೋದೆವು. ತುಂಬ ಖುಷಿಯಾಯಿತು. ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕ್ತಾ ಏನೇನೆಲ್ಲ ಹೊಸ್ತು ಎಲ್ಲ ಒಂದು ತಿನ್ನಲಿಕ್ಕೆಲ್ಲ ಬಂದಿತ್ತ ಈ ಸೋಡಾಗಳನ್ನೆಲ್ಲ, ಅದನ್ನೆಲ್ಲ ಟ್ರೈ ಮಾಡಿದೆವು. ಇದೊಂದು ಪೋಸ್ಟ್ ಕೊಡುವ ಅಂತೇಳಿ ಹೇಳಿ ತೆಗ್ದದ್ದು ಇದು, ಬಟ್ ಫ್ಲಾಪ್ ಆಯಿತು. ಈ ಒಂದು ನಡೀತಾ ಒಂದು ವಿಡಿಯೋ ಮಾಡುವ ಅಂಥೇಳಿ. ಸೊ ಒಳ್ಳೆ ಈ ಹೂಗಳ ಕುಂಡ ಇತ್ತು. ನಾನು ಒಂದು ಗುಲಾಬಿ ಹೂವಿನ ಕುಂಡವನ್ನು ತಗೊಂಡೆ. ಅದರ ನಂತರ ಈ ಜೋಳವನ್ನು ಚೆನ್ನಾಗಿ ಬೇಯಿಸಿ ಅದಕ್ಕೆ ಮಿರ್ಚು ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಉಪ್ಪನ್ನೆಲ್ಲ ಹಾಕಿ ಕೊಡ್ತಾಯಿದ್ರು. ಒಳ್ಳೇದಿತ್ತು ಇದು, ತಗೊಳ್ದ ಬೇಡವಾ ಅಂತೇಳಿ ಹೇಳಿ ಎಣಿಸಿದ್ದು ಒಳ್ಳೇದಿತ್ತು. ಆದರೆ ಒಂದು ತಿಂತಾ ನಡೀಲಿಕ್ಕಾಗೋದಿಲ್ಲ. ಆಚೆ ತಿಂದು ಒಂದು ಮೂಲೆಯಲ್ಲಿ ತಗೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡು ತಿಂದು ಮತ್ತೆ ಪುನಃ ಸಾಗಿದೆವು. ಇದೊಂದು ಆಟ ಉಂಟಲ್ಲ, ಗಮ್ಮತ್ತಿತ್ತು. ನನಗೆ ಯಾವತ್ತೂ ಇದೊಂದು ಆಡಬೇಕಂತೇಳಿ ಹೇಳಿ ಆಸೆ. ದೂರದಲ್ಲಿ ಗ್ಲಾಸಸ್ಸನ್ನೆಲ್ಲ ಇಟ್ಟಿರ್ತಾರೆ, ಚೆಂಡನ್ನಲ್ಲಿ ಎಸೆಯೋದು. ಆ ಚೆಂಡಿನಿಂದ ಎಲ್ಲ ಗ್ಲಾಸ್ಗಳು ಕೆಳಗೆ ಬಿದ್ದರೆ ಅಲ್ಲಿ ಏನೋ ಒಂದು ಸ್ಪ್ರೈಟ್ ಬಹುಮಾನ. ಸ್ಪ್ರೈಟ್ ಬೇಡ ನಮಗೆ, ಕುಡಿಯೋದು ಇಲ್ಲ, ಆದರೆ ಹೀಗೆ ಒಂದು ಖುಷಿಗಾಗಿ, ಯಾಕಂತೇಳಿ ಹೇಳಿದರೆ ಎಲ್ಲರೂ ಕೂಡ ಇದನ್ನೆಲ್ಲ ಆಡ್ತಿದ್ರು ಮಕ್ಕಳು, ನಾವೊಂದು ನೋಡೋಣ ಅಂತೇಳಿ ಹೇಳಿ. ಯಾಕಂತೇಳಿ ಹೇಳಿದರೆ ಯಾವತ್ತು ಒಬ್ಬರೇ ಇದ್ದರೆ ಇದೆಲ್ಲ ಮನಸ್ಸಿನಲ್ಲಿ ಆಸೆ ಇದ್ದರೂ ಕೂಡ ಹೋಗಲಿಕ್ಕೆ ಬೇಡ, ಯಾರು ಏನು ಎಣಿಸ್ತಾರ ಅಥವಾ ಒಬ್ಬಳೇ ಅಲ್ವಾ ಅನ್ನುವಂಥ ಒಂದು ಭಾವ. ಬಟ್ ಅದನ್ನು ಕೂಡ ಗಮ್ಮತ್ತು ಮಾಡಿದ್ವಿ. ಅದರ ನಂತರ ದೇವಸ್ಥಾನಕ್ಕೆ ಬರುವಾಗ ಇವತ್ತು ರಾತ್ರಿ 12:30 ಗಂಟೆಯ ನಂತರ 1 ಗಂಟೆ ಸುಮಾರು ಆಗ್ತದೆ, ಒಂದು ಭೋಜನ ಕೂಡ ಇದೆ, ರಾತ್ರಿಯ ಭೋಜನ. ಸೊ ಅದಕ್ಕಾಗಿ ಮೆಣಸಿನ ತೊಟ್ಟನ್ನು ಬಿಡಿಸುವ ಕಾರ್ಯಕ್ರಮ, ಅದೇ ರೀತಿ ಇದೆಲ್ಲ ಆಗ್ತಾಯಿತ್ತು. ಇದು ಭೋಜನದ ಒಂದು ದೃಶ್ಯ. ಸೊ ಇದರ ನಂತರ ನಮ್ಮ ಭಜನೆ ಕೂಡ ಇತ್ತಾಯ್ತಾ. ಆ ಭಜನೆಯನ್ನು ಕೂಡ ನೀವೆಲ್ಲರೂ ಕೇಳಿ ಮತ್ತೆ ಮುಂದುವರಿಯೋಣ.
ಇಂತಹ ಒಂದು ಅದ್ಭುತವಾದಂತಹ ಒಂದು ಹಾಡನ್ನು ಹಾಡಿದವರು ಜ್ಯೋತಿ ಜೆ ಪೈ ಅಂತೇಳಿ ಹೇಳಿ ದುರ್ಗಾ ಮಹಿಳಾ ಭಜನಾ ಮಂಡಳಿಯ ಒಂದು ಮೇಯ್ನ್ ಸದಸ್ಯರವರಾಗಿದ್ದಾರೆ. ಸೊ ಅವರು ಹಾಡುವಾಗ ನಾವು ಕೂಡ ಈ ಹಾಡನ್ನು ಹಾಡಿದ್ವಿ. ತುಂಬ ಜೋಶ್ ಇರುವಂತಹ ಒಂದು ಭಜನೆ. ಇದರ ನಂತರ ಪದ್ಮಾವತಿ ದೇವರು ಹಾಗೂ ಶ್ರೀನಿವಾಸ ದೇವರು ಇವರ ಒಂದು ಜೊತೆಯಲ್ಲಿ ಇದು ಒಂದು ಪೂಜೆ ನಡೀತದೆ. ಅದಾದಮೇಲೆ ಈ ಒಂದು ಪಲ್ಲಕ್ಕಿಯನ್ನು ನೀವು ನೋಡ್ಬೋದು ಎಷ್ಟೊಂದು ಸುಂದರ ಆಗಿದೆ ಅಂತೇಳಿ ಹೇಳಿ. ಈ ಮಂಟಪದ ಪಲ್ಲಕ್ಕಿಯಲ್ಲಿ ದೇವರು ಈ ಪೂಜೆಯ ನಂತರ ಇಲ್ಲೆಲ್ಲ ವಾಲಂಟಿಯರ್ಸ್ ನಿಂತಿದ್ದಾರೆ ನೋಡಿ, ನೂರಾರು ಸಂಖ್ಯೆಯಲ್ಲಿ. ಸೊ ಎಲ್ಲ ವಾಲಂಟಿಯರ್ಸ್ ನಿಂತಿದ್ದಾರೆ. ಅದರ ನಂತರ ದೇವರು ಇದು ಕಮಾನು ಏನು ನೋಡ್ತಾ ಇದ್ದೀರಿ, ಇದು ಪದ್ಮಾವತಿ ದೇವಸ್ಥಾನದ ಹೊರಗಿನ ಕಮಾನು. ಸೊ ಅಲ್ಲಿಂದ ದೇವರು ಮತ್ತೆ ಪುನಃ ಆ ಒಂದು ದೇವಿಯ ಭೇಟಿಯನ್ನಾಗಿ ಆ ಒಂದು ಇದರಲ್ಲಿ ಕುತ್ಕೊಳ್ತಾರೆ ಪಲ್ಲಕ್ಕಿಯಲ್ಲಿ. ಮತ್ತೆ ಪುನಃ ಇದು ಸಾಗಿ ಮುಂದೆ ವೆಂಕಟರಮಣ ದೇವಸ್ಥಾನದ ಹತ್ರ ಹೋಗ್ತದೆ. ಇದು ಒಂದು ಕ್ರಮ ಇಲ್ಲಿದ್ದು. ಸೊ ಅದ್ಭುತವಾದಂತಹ ದೃಶ್ಯ. ಇದನ್ನು ನೋಡಲಿಕ್ಕೆ ಖಂಡಿತ ಎರಡು ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಒಂದು ಅದ್ಭುತ ಆಗಿರ್ತದೆ. ಕೇವಲ ದೀಪದಲ್ಲೇ ದೇವರನ್ನು ಕಣ್ತುಂಬಿಕೊಳ್ಳುವ ಒಂದು ಹರ್ಷ ಇದೆಯಲ್ವ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂದಿನ ದಿನ ದೇವರು ನಾವು ಏನೇನೆಲ್ಲ ಕೇಳ್ತೇವೆ ಎಲ್ಲವನ್ನು ತಥಾಸ್ತು ಅಂತೇಳಿ ಹೇಳ್ತಾರಂತೆ. ಅಷ್ಟೊಂದು ಖುಷಿಯಲ್ಲಿರ್ತಾರಂತೆ ಶ್ರೀದೇವರು. ಇಲ್ಲಿ ನೀವು ನೋಡ್ಬೋದು ಜನಸ್ತೋಮ ಎಷ್ಟೊಂದು ಇದೆ ಅಂತೇಳಿ ಹೇಳಿ. ಇದು ಎಲ್ಲವೂ ದೇವರ ಒಂದು ಆಶೀರ್ವಾದವನ್ನು ಪಡೆದು ಕೃತಾರ್ಥರಾಗಿ ದೇವರ ಮೇಲೆ ಇನ್ನಷ್ಟು ಹೆಚ್ಚಿನ ಭಕ್ತಿ ಹುಟ್ಟಿದ ಜನರು ಅಂತಲೇ ಹೇಳ್ಬೋದು. ಎಲ್ಲ ಸಮಸ್ತ ಲೋಕಕ್ಕೆ ದೇವರು ಸನ್ಮಂಗಳವನ್ನುಂಟು ಮಾಡಲಿ. ನಮಸ್ತೆ.